ಇಲ್ಲೊಂದು ಮೀನು ಹಾಕಬೇಕಾಗಿದೆ. ಯಾವ ಮೀನು ಹಾಕಿದರೆ ಉತ್ತಮ ಅಂತ ನಂಗೆ ಹೇಳಿ. ಯಾಕಂದರೆ ಮೊಗುಡು ಅಂತ ಬರುತ್ತೆ ಇಲ್ಲಿ, ಅದು ಬಂದರೆ ಅದು ಗೋಡೆ ಉಂಟಲ್ಲ ಅಲ್ಲಿ ಕಟ್ಟಿರೋದು, ಅದು ತೂತು ಮಾಡುತ್ತೆ. ಹಾಗಾಗಿ ಇದಕ್ಕೆ ನೀವು ಉತ್ತರ ಕರ್ನಾಟಕದಲ್ಲಿ ಡೋಕ್ ಮೀನು ಅಂತ ಹೇಳ್ತಾರೆ, ಇಲ್ಲಿ ಮಂಗಳೂರಲ್ಲಿ ಮೊಗುಡು ಅಂತ ಹೇಳ್ತಾರೆ. ಸೊ ಯಾವ ಮೀನು ಹಾಕಿದರೆ ಉತ್ತಮ ಅನ್ನೋದನ್ನು, ಈ ಎಲ್ಲ ಕಸ ತಿನ್ಬೇಕು, ಕಸ ಅಲ್ಲ ಇದು, ಪಾಚಿ ತಿನ್ನಬೇಕಲ್ಲ. ಈಗ ನೀರಿನಲ್ಲಿ ಪ್ರಾಣ ಜಾಸ್ತಿ ಇದ್ದಾಗ ಪಾಚಿ ಕಟ್ಟದೆ ಜಾಸ್ತಿ, ಆ ಪಾಚಿನ ತಿಂದೋದು ಬದುಕುತ್ತೆ ಈ ಪಂಚಭೂತಗಳಲ್ಲಿ. ಸೊ ಹಾಗಾಗಿ ಈ ಪಾಚಿನ ತಿನ್ನಲಿಕ್ಕೆ ಯಾವ ಮೀನುಗಳನ್ನ ಹಾಕಿದ್ರೆ ಉತ್ತಮ ಅಂಥೇಳಿ. ಈಗ ಸಂಜೆ 5 ಗಂಟೆ ಆಗಿದೆ, ನಾನು ಹಾಗೆ ಗದ್ದೆ ಹತ್ರ ಬಂದಿದ್ದೆ. ಸೊ ನೋಡುವ ಅಂಥೇಳಿ ಹೇಗಿದೆ ನಮ್ಮ ಪರಿಸರ. ಇಲ್ಲೊಂದು ಅರ್ಧ ಗಂಟೆ 1 ಗಂಟೆ ವಾರಕ್ಕೊಂದು 2-3 ಸಾರಿ ಬಂದೋಗ್ಬಿಟ್ರೆ ಇದ್ದು ಎಂಗ್ಸೈಟಿ ಎಲ್ಲ ಕಡಿಮೆ ಆಗ್ಬಿಡುತ್ತೆ. ನೋಡಿ, ಯಾರ ಗದ್ದೆಯಲ್ಲಿ ಕೂಡ ಹಸುಗಳನ್ನು ಮೇಯ್ಲಿಕ್ಕೆ ಬಿಡಲ್ಲ, ನಮ್ಮ ಗದ್ದೆಯಲ್ಲಿ ಬಿಡ್ತದೆ. ಯಾರ ಮನೆಯದೇ ಗೊತ್ತಿಲ್ಲ ಇದು. ನಾವು ನಾಳೆ ಬೆಳಗ್ಗೆ 11 ಗಂಟೆಗೆ ಮಧ್ಯಾಹ್ನ ಬೆಳಗ್ಗೆ ಇಲ್ಲಿ ಹೋಗ್ತಿರೋದು ನೋಡಿ, ಈ ಗುಡ್ಡಕ್ಕೆ ಮೇಲೆ ಕಾಣ್ತಾ ಉಂಟಾ ಬೆರ್ಕಳಕ್ಕೆ. ನಮ್ಮ ಭೋಜೇಗೌಡರನ್ನ ಸಿಗಲಿಕ್ಕೆ ಚೆನ್ನಾಗುಂಟಾ. ದೇವರಲ್ಲಿ ಬೇಡ್ಕೋತಿದ್ದೀನಿ ಆದಷ್ಟು ಬೇಗ ನಮ್ಮದೊಂದು ಮಣ್ಣಿನ ಮನೆ ಆಗಲಿ ಅಂಥೇಳಿ. ನೀವು ಕೂಡ ದೇವರಲ್ಲಿ ಬೇಡ್ಕೊಳ್ಳಿ ನಮ್ಮ ಪರವಾಗಿ. ಚೆನ್ನಾಗುಂಟಾ, ಹೇಗಿದೆ ಪರಿಸರ? ಆ್ಯಕ್ಚುಲಿ ಮೊಬೈಲಲ್ಲಿ ಹೆಂಗೆ ಕಾಣ್ತಿದೆ ಗೊತ್ತಿಲ್ಲ, ನಿಜ ನೀವು ಕಣ್ಣಲ್ಲಿ ನೋಡಿದಾಗ ಆ ಒಂದು ಮೇಲ್ಗಡೆ ಗುಡ್ಡ ಉಂಟಲ್ಲ, ಅಲ್ಲಿಂದ ಮೋಡ ಬರ್ತಾ ಇರುತ್ತೆ ಕೆಳಗಡೆ, ಇಲ್ಲಿ ಟಚ್ ಆಗುತ್ತೆ ಬಂದು, ಇಲ್ಲಿ ನೀರು ಕೂಡ ಬೀಳುತ್ತೆ. ಇಲ್ಲಿ ವರ್ಷದ 8 ತಿಂಗಳು ಮಳೆ ಇರುತ್ತೆ ಇಲ್ಲಿ. ಇದೊಂಥರ ಚಿರಾಪುಂಜಿ ಅನ್ಬೋದು. ಈ ಗುಡ್ಡಗಳ ಮೇಲಿಂದ ನಿಮಗೆ ಗುಡ್ಡ ಸ್ಟಾರ್ಟ್ ಆಗುತ್ತೆ, ಅಲ್ಲಿಂದ ನಿಮಗೆ ಕುದುರೆಮುಖ ಸ್ಟಾರ್ಟ್ ಆಗೋದು. ಅಲ್ಲಿ ನೋಡಿ ಮೋಡ ಕಾಣ್ತಿದೆ ಅಲ್ಲ, ಅದು ಈ ಕೆಳಗೆ ಬರುತ್ತೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ, ಆಮೇಲೆ ಫುಲ್ ಕವರ್ ಆಗಿಬಿಡುತ್ತೆ, ಮಳೆ ಸ್ಟಾರ್ಟ್ ಆಗಿಬಿಡುತ್ತೆ. ಇದನ್ನು ಮೊಬೈಲಲ್ಲಿ ನೋಡೋದಲ್ಲ, ಕಣ್ಣಾರೆ ನೋಡಬೇಕು. ನಮಸ್ತೆ, ಧನ್ಯವಾದಗಳು.